ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜ್ಯೋತಿಷ್ಯ ಕಿರಣ ಕಾರ್ಯಕ್ರಮದಲ್ಲಿ ಕುಜ ಅಥವಾ ಮಂಗಳನ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಮಂಗಳ ಹೆಸರಿನಲ್ಲೇ ಮಂಗಳ ಅನ್ನೋದಿದೆ. ಆದರೆ ಈ ಮಂಗಳ ಅಂದ ಸಂದರ್ಭದಲ್ಲಿ ಆತಂಕ ಯಾಕೆ, ಭಯ ಯಾಕೆ, ಕುಜ ದೋಷದಿಂದ ಆಗುವಂತಹ ಸಮಸ್ಯೆಗಳೇನು, ಇದಕ್ಕೆ ಪರಿಹಾರ ಏನು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಹಾಗೇನೆ ವಂಶ ಪಾರಂಪರ್ಯ ಜ್ಯೋತಿಷಿಗಳಾಗಿರುವಂತಹ ಪಂಡಿತ ನಾಗೇಶ್ ಗುರೂಜಿ ಅವರು. ಮೊದಲಿಗೆ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಶ್ಚ ರಾಹು ಕೇತುವೇ ನಮಃ. ಗುರುಗಳೇ, ಇವತ್ತು ನಾವು ಮಂಗಳ ಗ್ರಹದ ಕುರಿತಂತೆ ನಾವು ಮಾತಾಡ್ತೀವಿ. ಕುಜ ಅಂತಾನೂ ಕರಿತೀವಿ. ಮಂಗಳ ಅನ್ನುವಂಥ ಶಬ್ದದಲ್ಲಿ ಮಂಗಳ ಅನ್ನೋದಿದೆ, ಅಂದರೆ ಶುಭ ಅನ್ನುವಂಥ ಸಂಕೇತ. ಆದರೂ ಮಂಗಳ ಅಂದಾಗ ಭಯ ಯಾಕೆ, ಆತಂಕ ಯಾಕೆ ಅಂತ? ಯಾವುದೇ ಆಗಲಿ ಒಳ್ಳೇದು ಅಂದ ತಕ್ಷಣನೇ ಒಂದು ನಿಜಾಂಶ ಮಾತಾಡಬೇಕು ಅಂತಂದ್ರೆ ಒಂದು ಗುಂಡಿಗೆ ಬೇಕು ಅಂತಂತೀವಿ. ಒಂದು ಹಾಗೇನೆ ಮಂಗಳ ಗ್ರಹ, ಮಂಗಳ ಅನ್ನುವಂಥದ್ರಲ್ಲೇನೆ ವಿಶೇಷ ಒಂದು ಶುಭ ಸೂಚನೆ. ಆ ಶುಭ ಸೂಚನೆನೆ ನಾವು ಮಾಡೋದಕ್ಕೆ ಭಗವಂತನ ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದ ಇಲ್ದಿರನೆ ನಾವು ಮಾಡುವಂತಹ ಕೆಲವು ಕೆಲಸಗಳಿಗೆ ಅಡಚಣೆಗಳಾಗುತ್ತದೇನೋ, ಈ ಒಳ್ಳೆದ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ವಿ, ನಾನಾರು ವಿಘ್ನಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಆದ ಕಾರಣದಿಂದ ಈ ಮಂಗಳ ಗ್ರಹ ಅಂದ್ರೆ ಕುಜ, ಈ ಕುಜ ದೋಷ ಅನ್ನುವಂಥದ್ದು ಈ 9 ಗ್ರಹಗಳಲ್ಲಿ, ನವಗ್ರಹಗಳು ಅನ್ನುವಂಥದ್ದು ಏನು ಹೇಳ್ತೀವೋ, ಈ 9 ಗ್ರಹಗಳಲ್ಲಿ ವಿಶೇಷವಾದಂತಹ ಕುಜ ಗ್ರಹ, ಮಂಗಳ ಗ್ರಹನ ದೋಷ ಮತ್ತು ದಶ ಭುಕ್ತಿಗಳ ವಿಷಯಗಳು ಬಂದಾಗಲೂ ಕೂಡ ಕುಜ ಗ್ರಹ, ಮಂಗಳ ಗ್ರಹದ್ದು 7 ವರ್ಷಗಳು ಕುಜ ದಶ ಎನ್ನುವಂಥದ್ದು ಬರುತ್ತದೆ. ಈ ಕುಜ ದಶನಲ್ಲಿ 7 ವರ್ಷಗಳು ನೋವನ್ನು ಅನುಭವಿಸಿದ್ರು ಕೂಡ ಕುಜಗ್ರಹ, ಕುಜ ಭುಕ್ತಿ ವಿಭುಕ್ತಿ ಎನ್ನುವಂಥದ್ದು ಬಂದಾಗ ವಿಶೇಷ ಸ್ಥಾನವಾಗಿ ಆಶೀರ್ವಾದಕ್ಕೆ ಬರುತ್ತೆ. ಕುಜ ದಶ 7 ವರ್ಷಗಳಿದ್ರೂ ಕೂಡ ಸಮಸ್ಯೆಗಳು ಹೊತ್ಕೊಂಡು ಬಂದ್ರೂ ಕೂಡ ಕುಜ ದಶ ಕುಜ ಭುಕ್ತಿನಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆದ ಹಾಗೆ ಈ ವಿಶೇಷವಾದ ಸ್ಥಾನದಲ್ಲಿ 1 ವರ್ಷ 2 ತಿಂಗಳು, 1 ವರ್ಷ 8 ತಿಂಗಳು, ಹೀಗೆ ಕುಜ ದಶದಲ್ಲಿ ಕುಜ ಭುಕ್ತಿ ಅನ್ನುವಂಥದ್ದು ಬರುತ್ತದೆ. ಇದರಲ್ಲಿ ನಮಗೆ ವಿಶೇಷವಾಗಿ ಯಾವ್ದಾವ್ದು ಈ 7 ವರ್ಷಗಳಲ್ಲಿ ಸಮಸ್ಯೆಗಳು ಬರುವಂಥದ್ದನ್ನ ತಡೆದಿಟ್ಟು ಒಂದೇ ಸರಿ ಮುಕ್ತಿ ಅನ್ನುವಂಥದ್ದು ಕೊಡ್ತಾನೆ. ಹಾಗಾಗಿ ಈ ಕುಜ ದೋಷ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಭಯಪಡುವಂಥದ್ದು ಏನಲ್ಲ. ವಿಶೇಷವಾಗಿ ಆಗ್ಲೇ ಹೇಳಿದಾಗೆ, ಹೇಗೆ ನಾವು ಒಳ್ಳೆ ಕೆಲಸ ಕಾರ್ಯಗಳಿಗೆ ನಾನಾರು ವಿಘ್ನಗಳು ಅಂತದ್ದು ಬರ್ತಾಯಿತೋ, ಹೀಗೆ 9 ಗ್ರಹಗಳಲ್ಲಿ ವಿಶೇಷವಾಗಿ ಕುಜಗ್ರಹ ಅನ್ನುವಂಥದ್ದು ನಮಗೆ ಒಳ್ಳೆದಕ್ಕೇನೆ, ಮುಂದೆ ಬರ್ತಾ ಇರುವಂತಹ ಅಡಚಣೆಗಳಿಗೆ ಒಂದು ಮುನ್ನೆಚ್ಚರಿಕೆ, ಒಂದು ನಾವು ಗಟ್ಟಿಯಾಗಿ ಒಂದು ಒಳ್ಳೆ ನಿರ್ಧಾರದಿಂದ, ಮನೋಬಲದಿಂದ ನಮ್ಮ ಧೈರ್ಯವನ್ನು, ನಮ್ಮ ಮುಂದಿನ ಸಂಕಲ್ಪವನ್ನು ಗುರಿ ಮುಟ್ಟುವುದಕ್ಕೆ ಒಂದು ಇಳಿದಾದ, ಅಂದ್ರೆ ಎಷ್ಟು ಡೌನ್ ಇರುತ್ತೋ ಮುಂದೆ ಅಪ್ಪು ಹತ್ತಬೇಕು, ಅಪ್ಪು ಹತ್ತಬೇಕಾ ಮುಂದೆ ಡೌನ್ ಇಳಿಲೇಬೇಕು. ಹಾಗೆ ನಮ್ಮ ಕುಜಗ್ರಹದಿಂದ ಅಡಚಣೆಗಳು ಅನ್ನುವಂಥದ್ದು ಉಂಟಾದ್ರೂ ಕೂಡ ಮುಂದಿನ ಫಲಾಪೇಕ್ಷೆಗಳು ನಿಧಾನವಾದ್ರೂ ಕೂಡ ನಿಧಾನವೇ ಪ್ರಧಾನ ಅಂದಾಗೆ, ಎಷ್ಟು ನಿಧಾನ ಕುಜಗ್ರಹದಿಂದ ಮಂಗಳ ಗ್ರಹದಿಂದ ನಮ್ಮ ಅಡಚಣೆಗಳು ಅನ್ನುವಂಥದ್ದು ಆಗುತ್ತೋ ಅಷ್ಟೇ ಸ್ಪೀಡ್ ಆಗಿ ನಮ್ಮ ಮುಂದಿನ ಸಂಕಲ್ಪಗಳನ್ನು ಈಡೇರಿಸೋದಕ್ಕೆ ಕುಜಗ್ರಹದಲ್ಲಿ ಕುಜ ದೋಷ ಮತ್ತು ಕುಜನ ದಶಾಭುಕ್ತಿಯ ಕುಜ ವಿಭುಕ್ತಿನಲ್ಲಿ ನಮಗೆ ಅಷ್ಟೇ ಪ್ರತಿಫಲ ಅನ್ನುವಂಥದ್ದು ಕೊಟ್ಟು ನಮಗೆ ಮಂಗಳಕರವಾಗಿ ಕುಜ ಅನ್ನುವಂಥದ್ದು ನಮ್ಗೆ ಆಶೀರ್ವಾದ ಮಾಡ್ತಾನೆ. ಖಂಡಿತ ಗುರುಗಳೀಗ ಕುಜ ಅಂದ ಸಂದರ್ಭದಲ್ಲಿ ಈ ಕುಜದೋಷ ಅಂದ್ರೆ ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ, ಈ ಥರದ ಒಂದಷ್ಟು ಸಹಜ ಪ್ರಶ್ನೆಗಳಿರ್ತವೆ. ಯಾಕಂದ್ರೆ ಒಂದು ಹೆಣ್ಮಗುಗೆ ಮಗು ಆಗಿಲ್ಲ ಅಂದಾಗ, ಅಥವಾ ಮದುವೆ ಆಗಿಲ್ಲ ಅಂತ ಸಂದರ್ಭದಲ್ಲಿ ಕುಜದೋಷ ಇತ್ತು, ಅದಕ್ಕೋಸ್ಕರ ಆಗಿಲ್ಲ ಅಂತ ಹೇಳಿ ಹಲವರು ಮಾತಾಡೋದನ್ನ ಕೇಳಿರ್ತೀವಿ. ಅಂದ್ರೆ ಕುಜದೋಷದ ಪರಿಣಾಮ ಮಹಿಳೆಯರ ಮೇಲೆ ಆಗತ್ತಾ, ಆದ್ರೆ ಯಾವ ರೀತಿ ಆಗತ್ತೆ ಅಂತ ಹೇಳಿ? ಇಲ್ಲಿ ಎಕ್ಸಾಕ್ಟ್ಲಿ ಮಹಿಳೆಯರ ಮೇಲೆ ಆಗುತ್ತೆ ಅನ್ನುವಂಥದ್ದು ತಪ್ಪು ಕಲ್ಪನೆ. ಇಬ್ರಿಗೂ ಆಗುತ್ತೆ, ಹೌದಾ? ಗಂಡಸರಿಗೂ ಆಗುತ್ತೆ, ಹೆಂಗಸರಿಗೂ ಕೂಡ ಆಗುತ್ತೆ. ಮಗು ಹುಟ್ಟಿದಾಗ ಕುಜ ದಶಾನಲ್ಲಿ, ದಶಾಭುಕ್ತಿ ಯಾವುದು ಅನ್ನುವಂಥದ್ದು ಬರುತ್ತೆ, ಕುಜ ದಶಾದಲ್ಲಿ ಹುಟ್ಟಿದಾಗ ಆ ಜೀವನದಲ್ಲಿ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಕುಜ ದಶನಲ್ಲಿ ಮಗು ಜನನ ಆಯ್ತು ಅಂತಂದಾಗ ಇಡೀ ಜೀವನದಲ್ಲಿ ಕುಜ ದೋಷ ಅನ್ನುವಂಥದ್ದು, ಕುಜ ಮಂಗಳ ಅನ್ನುವಂಥದ್ದು ಯಾವಾಗ ಬರುತ್ತಾ ಇರ್ತದೋ, ಪ್ರತಿಯೊಂದು ದಶಾಭುಕ್ತಿನಲ್ಲೂ ಕೂಡ ವಿಭುಕ್ತಿಗಳು ಬಂದಾಗ ಎಲ್ಲಾ ಗ್ರಹಗಳನ್ನು ಕೂಡ ರೌಂಡ್ ಹೊಡಿತಾರೆ. ಹೀಗಿರುವಾಗ ಮಂಗಳ ಗ್ರಹ ಯಾವಾಗ ಬರುತ್ತೋ ಅವಾಗ ಅವಮಂಗಳ ಅನ್ನುವಂಥದ್ದು ಆಗುವಂಥದ್ದು, ನಷ್ಟ ವಿಚಾರದಲ್ಲಿ ಅನುಭವಿಸುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತದೆ. ಉದಾಹರಣೆಯಾಗಿ
ವಿಶೇಷವಾಗಿ ಹೆಣ್ಮಗುಗೆ ಯಾಕೆ ನಾವು ಕುಜಗ್ರಹ ನಾವು ಮೀಸಲಾಗಿ ಇಡ್ತೀವಿ, ಸ್ವಲ್ಪ ಎದ್ದು ಕಾಣ್ತೀವಿ ಅಂತಂದ್ರೆ, ಹೆಣ್ಣು ಎಲ್ಲ ವಿಷಯಗಳಲ್ಲೂ ಕೂಡ ಮನೆ ಕುಟುಂಬಕ್ಕೆ ಸಾರಥಿಯಾಗಿ ಎಲ್ಲ ಥರದಲ್ಲೂ ಕೂಡ ಮುಂದಕ್ಕೆ ಕರ್ಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾ ಇದೆ. ಹೀಗಿರುವಾಗ ಹೆಣ್ಣಿನಲ್ಲಿ ಕುಜದೋಷ ಅನ್ನುವಂಥದ್ದು ಬಂದಾಗ ಎಲ್ಲಿ ವೀಕ್ ಆಗ್ಬಿಡ್ತಾರೋ ನಮ್ಮ ಕುಟುಂಬ, ನಮ್ಮ ಜರ್ನಿ ಅನ್ನುವಂಥದ್ದು ಹೆಣ್ಣಿಗೆ ವಿಶೇಷವಾಗಿ ಕುಜದೋಷ ಅನ್ನುವಂಥದ್ದು ತಗುಲಿದಾಗ ಎಲ್ಲಾದ್ರೂ ಕೂಡ ಅಡಚಣೆಗಳಾಗುತ್ತೆ. ಸಂತಾನ ಭಾಗ್ಯ ಕಡಿಮೆ ಆಗ್ಬೋದು, ಅಥವಾ ಮೊದಲನೇದಾಗಿ ಮಂಗಳ ಗ್ರಹದಲ್ಲಿ ಮಂಗಳ ದಶಾಭುಕ್ತಿನಲ್ಲಿ ಹುಟ್ಟಿದಾಗ, ಕುಜ ದಶೆನಲ್ಲಿ ಹುಟ್ಟಿದಾಗ ಕಂಕಣ ಭಾಗ್ಯನೇ ಕೂಡ ಬರೋದಿಲ್ಲ. ಅಥವಾ ಮನೆ ಕುಟುಂಬದಲ್ಲಿ ಸದಸ್ಯರಲ್ಲಿ ಬೇರೆ ಯಾರು ಅಕ್ಕ ತಂಗಿದೇ ಇರ್ತಾರೋ ಅಕ್ಕ ತಂಗಿರಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಇದೊಂದು ಮೂಢನಂಬಿಕೆ. ಆ ಮಗುಗೆ ಮಾತ್ರನೇ ಅನ್ವಯಿಸುತ್ತೆ ಕುಜದೋಷ ಅನ್ನುವಂಥದ್ದು, ಅಕ್ಕ ತಂಗಿಯರಿಗೆ ಬರೋದಿಲ್ಲ. ನೆಕ್ಸ್ಟ್ ಕುಜದೋಷ ಇದ್ದವರಿಗೆ ಪರಿಹಾರಗಳ ಮಾರ್ಗಗಳು ಅನ್ನುವಂಥದ್ದು ತುಂಬಾ ಇದ್ದಾವೆ. ಅದನ್ನ ಪರಿಹಾರ ಮಾಡಿಕೊಂಡು ಮಂಗಳ ಕಾರ್ಯ ಆದ ನಂತರ, ಶುಭ ಕಾರ್ಯ ಆದ ನಂತರ, ವಿವಾಹ ಆದ ನಂತರ ತಿರ್ಗಾ ಮತ್ತೆ ತಡವಾಗಿ ಸಂತಾನ ಭಾಗ್ಯದಲ್ಲೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಆವಾಗ್ಲೂ ಕೂಡ ಕುಜನಿಗೆ ಸಂಬಂಧಪಟ್ಟಂತಹ ಪರಿಹಾರಗಳ ಮಾರ್ಗಗಳು ಅನ್ನೋದು ಏನಿದೆಯೋ ಅದನ್ನ ಪರಿಹಾರ ಮಾಡಲೇಬೇಕಾಗುತ್ತದೆ. ಅದು ಮಾಡಿದಾಗ ಮೊದಲನೇದಾಗಿ ಮಗು ಹುಟ್ಟಿದಾಗ ಕುಜದೋಷ ಅನ್ನೋದು ಏನಿರುತ್ತೋ ಅದನ್ನ ಪರಿಹಾರ ಮಾಡ್ಕೊಂಡ್ರೆ ಕಂಕಣ ಭಾಗದಲ್ಲಿ ವಿಳಂಬ ಆಗೋದಿಲ್ಲ. ಕಂಕಣ ಭಾಗ್ಯ ಆದ ನಂತರ, ಮದುವೆ ಆದ ನಂತರ ಕುಜದೋಷ ಅನ್ನುವಂಥದ್ದು ಯಾವಾಗ ಬರುತ್ತದೋ ಆವಾಗ ಅದನ್ನ ಪರಿಹಾರ ಮಾಡ್ಕೊಂಡ್ರೆ ನೆಕ್ಸ್ಟ್ ಸಂತಾನ ಭಾಗ್ಯದಲ್ಲಿ ಸಮಸ್ಯೆಗಳು ಬರೋದಿಲ್ಲ. ಸಂತಾನ ಭಾಗ್ಯದಲ್ಲಿ ವಿಶೇಷವಾಗಿ ಹೆಣ್ಣು ಮಗು ಜನನ ಆದಾಗ ಕುಜದೋಷ ಅನ್ನುವಂಥದ್ದು ಏನಾದ್ರೂ ತಿರ್ಗಾ ಮತ್ತೆ ರಿಪೀಟ್ ಆದ್ರೆ ಆವಾಗ ಪರಿಹಾರ ಮಾಡ್ಕೊಂಡ್ರೆ ನೆಕ್ಸ್ಟ್ ಆ ಮಗುಗೆ ಯಾವುದೇ ರೀತಿ ಕುಜದೋಷ ಅನ್ನುವಂಥದ್ದು ತಾಯಿ ಗರ್ಭದಿಂದ ಮತ್ತೆ ಬರೋದಿಲ್ಲ. ಇದನ್ನ ವಿಶೇಷವಾಗಿ ಯಾರು ಬರುತ್ತೆ, ಕುಜದೋಷ ಅನ್ನುವಂಥದ್ದು ಗ್ರಹಗತಿನಲ್ಲಿ ಯಾರು ಜನ್ಮ ನಕ್ಷತ್ರದಲ್ಲಿ ಕುಜ ದಶೆಯಲ್ಲಿ ಹುಟ್ಟಿರುತ್ತೋ ಆ ಮಗುಗೆ ಮಾತ್ರನೇ ಸಂಬಂಧಪಡುತ್ತೆ. ಜನ್ಮ ಲಗ್ನದಲ್ಲಿ ಮತ್ತು ಜನ್ಮ ಕುಂಡಲಿನಲ್ಲಿ, ಜನ್ಮ ಲಗ್ನ ಮತ್ತು ಜನ್ಮ ಕುಂಡಲಿನಲ್ಲಿ ಗ್ರಹ ದೋಷ ಅನ್ನುವಂಥದ್ದು, ಕುಜನ ಗ್ರಹ ದೋಷ ಅನ್ನುವಂಥದ್ದು ಕಂಡು ಬಂದ್ರೆ ಅದು ಲೈಫ್ ಟೈಮ್ ಬರೋದಿಲ್ಲ. ಆವಾಗ ತಾತ್ಕಾಲಿಕವಾಗಿ ಅಂತಂದ್ರೆ 3 ಮಂತ್ ಇರುತ್ತೆ, 3 ತಿಂಗಳಿರುತ್ತೆ, 6 ತಿಂಗಳಿರುತ್ತೆ, ವಯಸ್ಸಿಗೆ ತಕ್ಕನಾಗೆ ಪ್ರತಿಯೊಂದು ವರ್ಷದಲ್ಲೂ ಕೂಡ ಕುಜಗ್ರಹ ಅನ್ನುವಂಥದ್ದು ಬಂದೇ ಬರುತ್ತಲ್ಲ, ಆವಾಗ ಸಣ್ಣ ಪುಟ್ಟವಾಗಿ ಏರುಪೇರಾಗುತ್ತೆ. ಬಿಟ್ರೆ ಕುಜ ದಶಾದಲ್ಲಿ ಹುಟ್ಟಂತಹ ಮಗುವಿಗೆ, ಹೆಣ್ಣು ಮಗುವಿಗೆ ವಿಶೇಷವಾಗಿ ಇದನ್ನ ಲೈಫ್ ಟೈಮ್ ವರ್ಗು ಮತ್ತು ನೆಕ್ಸ್ಟ್ ಮಗು ಹೆಣ್ಣು ಮಗು ಆ ತಾಯಿಗೆ ಯಾರು ಕುಜ ದೋಷ ಅನುಭವಿಸಿರುವಂತಹ ಹೆಣ್ಣು ಮಗು ಮತ್ತೆ ಹೆಣ್ಣು ಮಗು ಹುಟ್ಟಿದಾಗವರೆಗೂ ಕೂಡ ಇದು ಕನ್ವರ್ಟ್ ಅನ್ನುವಂಥದ್ದು ಬರುತ್ತೆ. ಆದ ಕಾರಣಾಂತರದಿಂದ ವಿಶೇಷವಾಗಿ ಯಾರಿಗೆ ಕುಜ ದಶೆಯಲ್ಲಿ ಹುಟ್ಟಂತಹ ಹೆಣ್ಣು ಮಗುವಿಗೆ ವಿಶೇಷವಾಗಿ ಇರುವಂತಹ ಗ್ರಹ ದೋಷ ಅನ್ನುವಂಥದ್ದು, ಗ್ರಹ ಪೀಡೆ ಅನ್ನುವಂಥದ್ದು ಅಲ್ಲೇ ಹೇಳ್ತೀವಿ ಗ್ರಹ ದೋಷ ಅಂತ ಹೇಳಿ. ನಷ್ಟ ಗ್ರಹ ದೋಷ ಅನುಭವಿಸುವಂಥದ್ದು 9 ಗ್ರಹಗಳಲ್ಲಿ ವಿಶೇಷವಾಗಿ ಮೊದಲಿಂದಾನು ಹೇಳ್ತಾ ಇದ್ದೀವಿ, ರಾಹು, ಕೇತು, ಶನಿ ಎಲ್ಲಾ ಗ್ರಹವನ್ನು ಬ್ಯಾಲೆನ್ಸ್ ಮಾಡುವಂತಹ ಸಾಮರ್ಥ್ಯ ಹೊಂದಿರುವಂತಹದ್ದು ಶನಿ ಮಹಾತ್ಮ. ಶನಿ ಮಹಾತ್ಮನಿಗೂ ಕೂಡ ಕುಜ ಮಹಾತ್ಮನಿಗೂ ಕೂಡ ವಿಶೇಷವಾದ ಅನುಬಂಧ ಅನ್ನುವಂಥದ್ದು ಇರುತ್ತೆ. ಯಾಕಂತಂದ್ರೆ ಅದು ತಂದೆ ಆದ್ರೆ ಇದು ತಾಯಿಗೆ ಸಮಾನ, ಇದು ತಾಯಿ ಆದ್ರೆ ಅದು ತಂದೆಗೆ ಸಮಾನ. ಅಂದ್ರೆ ಗ್ರಹದಲ್ಲಿ ನಕ್ಷತ್ರದಾಗ ಸಂಬಂಧಪಟ್ಟಂಗೆ ಆ ಕುಂಡಲಿಗೆ ಸಂಬಂಧಪಟ್ಟಂತೆ ಎಲ್ಲಿ ಯಾವ ಜಾಗದಲ್ಲಿದ್ದಾರೆ. ಎಕ್ಸಾಂಪಲ್ ಆಗಿ ಕುಜನು ತಾಯಿ ಸ್ಥಾನದಲ್ಲಿದ್ರೆ ಅಂದ್ರೆ ಜನ್ಮದೋಷ ಲಗ್ನ ದೋಷದಲ್ಲಿ ಮತ್ತು ದಶಾಭುಕ್ತಿನಲ್ಲಿ ಬರಬೇಕು ಅಂತಂದ್ರೆ ಕುಜನು ಜನ್ಮ ಸ್ಥಾನದಲ್ಲೇ ಇದ್ದಾಗ ದಶಾಭುಕ್ತಿ ಸ್ಟಾರ್ಟ್ ಆಗುತ್ತೆ. ಈಗ ಇದ್ದಾಗ 9ನೇ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ರೆ ಈ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಡ್ತಾನೆ. ಅಂದ್ರೆ ಒಳ್ಳೆ ದೃಷ್ಟಿನಲ್ಲಿ ನೋಡ್ತಾನೆ, ಯಾವುದೋ ಸಮಸ್ಯೆಗಳು ಅನ್ನುವಂಥದ್ದು ಬರೋದಿಲ್ಲ. ಗುರುಗಳೇ, ಈಗ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಕುಜದೋಷದ ಪರಿಣಾಮಗಳ ಬಗ್ಗೆ ನೀವು ಉಲ್ಲೇಖ ಮಾಡ್ತಾ ಇದ್ರಿ. ಈಗ ಸಂತಾನದಲ್ಲಿ ಸಮಸ್ಯೆ ಉಂಟಾಗಬಹುದು ಅಥವಾ ಮದುವೆ ವಿಳಂಬವೋ ಮತ್ತೇನೋ ಸಮಸ್ಯೆಗಳು ಎದುರಾಗಬಹುದು ಅನ್ನೋದಾದ್ರೆ ಇದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಸಮಸ್ಯೆಗಳು ಕುಜದೋಷದಿಂದ ಆಗಬಹುದಾ ಅಂತ ಹೇಳಿ, ಇದನ್ನ ಬಿಟ್ಟು ಮುಖ್ಯವಾಗಿ ಮಗುಗೆ ಸಂತಾನ ಭಾಗ್ಯ ಮತ್ತು ಕಂಕಣ ಭಾಗ್ಯ ಇವೆರಡಲ್ಲಿ ತಿರ್ಗಾ ನೆಕ್ಸ್ಟ್ ಹುಟ್ಟ ಮಗುನಿಗೂ ಕೂಡ ಕನೆಕ್ಟಿವಿಟಿ ಅನ್ನುವಂಥದ್ದು ಮೇರು ಮುಖ್ಯವಾಗಿ ಇರುತ್ತೆ. ಇದು ಬಿಟ್ಟ ಆದ ನಂತರ ಮನೆಯಲ್ಲಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ದೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಗಂಡ ಹೆಂಡತಿನಲ್ಲಿ ಸಣ್ಣ ಪುಟ್ಟವಾಗಿ ವಿಶೇಷವಾಗಿ ಮನಸ್ತಾಪಗಳು ಬರುವಂಥದ್ದು ಅಥವಾ ವಿರಸ ಬರುವಂಥದ್ದು ಅಥವಾ
ಮಕ್ಕಳಲ್ಲಿ ಅಂತಂದ್ರೆ ವಿಶೇಷವಾಗಿ ಹೆಣ್ಮಗುಗೆ ಕನೆಕ್ಟ್ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳಾಗುವಂಥದ್ದು. ಓಕೆ ಓಕೆ. ಯಾಕಂತಂದ್ರೆ ಯೋಗಾಂಶ ಅನ್ನುವಂಥದ್ದು ಎಷ್ಟೇ ಬಲಾಢ್ಯವಾಗಿದ್ರೂ ಕೂಡ, ಸಕ್ಸಸ್ಫುಲ್ ಕೊಡುವಂಥದ್ದು ಇದ್ರೂ ಕೂಡ ಇದೇನ್ ಮಾಡುತ್ತೆ ಅಂತಂದ್ರೆ ಕೆಳಗಡೆ ಎಳೆದು ಬಿಡುತ್ತೆ. ಈ ಅಂಶ ಅನ್ನುವಂಥದ್ದು, ಕೆಟ್ಟ ಅಂಶ ಅನ್ನುವಂಥದ್ದು ಏನಿರುತ್ತೋ, ಉನ್ನತವಾಗಿ ಹೋಗ್ತಾ ಇರುವಂತಹ ಒಂದು ಶಿಕ್ಷಣಕ್ಕೆ ಆಗಿರ್ಬೋದು, ಒಂದು ವ್ಯವಹಾರಿಕವಾಗಿ ಆಗಿರ್ಬೋದು, ಹಣಕಾಸಿನಲ್ಲಿ ಆಗಿರ್ಬೋದು, ಈ ಕುಜದೋಷ ಮಂಗಳ ಗ್ರಹ ಏನ್ ಮಾಡುತ್ತೆ ಅಂತಂದ್ರೆ ಸ್ವಲ್ಪ ಕ್ಷೀಣಿಸ್ಬಿಡುತ್ತೆ. ಧೈರ್ಯ ಅನ್ನುವಂಥದ್ದು ಏನಿರುತ್ತೋ, ಅವರಲ್ಲಿರುವಂತಹ ಒಂದು ಚೈತನ್ಯ ಅನ್ನುವಂಥದ್ದು ಏನಿರುತ್ತೋ ಆ ಚೈತನ್ಯನ ಕಡಿಮೆ ಮಾಡಿಸ್ಬಿಡುತ್ತೆ. ಇದು ಒಂದು ಇನ್ನೊಂದು ಎರಡನೇ ಆದ ಉದಾಹರಣೆ ಕೊಡಬಹುದು. ಗುರುಗಳೇ, ನೀವು ಹಲವಾರು ಎಪಿಸೋಡ್ಗಳಲ್ಲಿ ಮಾತಾಡೋ ಸಂದರ್ಭದಲ್ಲಿ ಸಂತಾನ ಸಮಸ್ಯೆ ಅನ್ನೋದು ಹೆಣ್ಣಿಗಷ್ಟೇ ಸೀಮಿತವಾಗಿರೋದಿಲ್ಲ, ಅದರಲ್ಲಿ ಪುರುಷರ ಪಾತ್ರ ಕೂಡ ಇರಬಹುದು, ವೈದ್ಯಕೀಯ ಸಂಪರ್ಕ ಆಗಬೇಕು ಅಂತ ಹೇಳ್ತಾ ಇರ್ತೀರಿ. ಈಗ ನೋಡಿ, ಕುಜದೋಷದಿಂದ ಸಂತಾನದಲ್ಲಿ ಸಮಸ್ಯೆ, ಮದುವೆ ವಿಚಾರದಲ್ಲಿ ಸಮಸ್ಯೆ ಆಗತ್ತೆ ಅನ್ನೋದಾದ್ರೆ ಪುರುಷರಿಗೂ ಕೂಡ ಈ ಕುಜದೋಷದಿಂದ ಇದೇ ಸಮಸ್ಯೆಗಳಿಂದ ಬಳಲಬಹುದು ಅಲ್ವಾ? ಖಂಡಿತವಾಗ್ಲೂ. ಆಗ್ಲೇನೆ ಹೇಳಿದೆ, ಮೊದಲನೇದಾಗಿ ಮಗು ಹುಟ್ಟಿದ ಯಾವುದೇ ಮಗು, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಮುಖ್ಯವಾಗಿ ಹೆಣ್ಣಿಗೆ ಏನಕ್ಕೆ ದೋಷನ ಜಾಸ್ತಿ ಹೆಚ್ಚು ನಾವು ಇದ್ ಮಾಡ್ತೀವಿ ಅಂತಂದ್ರೆ, ಹೆಣ್ಣಿನ ಪ್ರಥಮವಾಗಿ ಎಲ್ಲಾ ವಿಷಯಗಳಲ್ಲೂ ಕೂಡ ಸಮಸ್ಯೆಗಳು ಬರೋದನ್ನ ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಒಂದು ಹೆಣ್ಣು ಒಲಿದ್ರೆ ಎಲ್ಲಾ ವಿಷಯಗಳಿಗೂ ಕೂಡ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ, ಆಶೀರ್ವಾದ ಮಾಡುವಂತಹ ಕೆಪಾಸಿಟಿ ಹೆಣ್ಮಗುಗಿರೋದ್ರಿಂದ ಅದಕ್ಕೆ ವಿಶೇಷವಾಗಿ ಹೆಣ್ಮಗುನ ನೋಡ್ತೀವಿ. ಇದು ಎರಡಕ್ಕೂ ಕೂಡ ಅನ್ವಯಿಸುತ್ತೆ, ಗಂಡ್ಮಗು ಕೂಡ ಅನ್ವಯಿಸುತ್ತೆ. ಕುಜದೋಷ ಅನ್ನುವಂಥದ್ದು ಇವರಿಗೆ ವ್ಯವಹಾರಿಕವಾಗಿ ಮತ್ತು ದೈಹಿಕವಾಗಿನೂ ಕೂಡ ಇದು ಕ್ಷೀಣಿಸುತ್ತೆ. ಆದುದರಿಂದ ಈ ಕುಜದೋಷ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಇಬ್ರಲ್ಲೂ ಕೂಡ ಕಂಡು ಬರುತ್ತದೆ. ಇಬ್ರು ಕೂಡ ಇದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಇರುತ್ತೆ, ಅದನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಅಥವಾ ಕುಜನ ಮಂಗಳನ ಬೀಜ ಮಂತ್ರ ಅನ್ನುವಂಥದ್ದು ವಿಶೇಷವಾಗಿ ಬರುತ್ತೆ. ಇದು ಇದ್ದಾಗ ಪರಿಹಾರ ಮಾಡಿಕೊಂಡು ತದನಂತರ ಈ ಬೀಜ ಮಂತ್ರವನ್ನು ಕೂಡ ಪ್ರತಿದಿನನೂ ಕೂಡ ಅನುಸರಿಸಿದಾಗ ಇರುವಂತಹ ಕುಜದೋಷ ಅನ್ನುವಂಥದ್ದು ಮಾರ್ಗ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಕೂಡ ತಕ್ಕ ಮಟ್ಟಿಗೆ ಪರಿಹಾರ ಮಾಡ್ಕೋಬಹುದು. ಗುರುಗಳಿಗೆ ಕುಜದೋಷ ಇದೆ ಅನ್ನೋದು ನಮ್ಮ ಜೀವನದಲ್ಲಿ ಆಗುವಂತಹ ವ್ಯತ್ಯಯಗಳಿಂದ ನಾವು ಕಂಡುಕೊಳ್ಬೋದಾ? ಅಯ್ಯೋ, ಏನೋ ಮಗು ಆಗ್ತಾ ಇಲ್ಲ, ಏನೋ ಸಂಸಾರದಲ್ಲಿ ನಿತ್ಯ ವಿರಸ, ಜಗಳ ಆಗ್ತಾ ಇದೆ, ಏನೋ ತೊಂದರೆಗಳು ನಮ್ಮನ್ನು ಸಂಭವಿಸ್ತಾ ಇದೆ, ಅಥವಾ ಆರ್ಥಿಕವಾಗಿ ವ್ಯತ್ಯಯ ಉಂಟಾಗ್ತಿದೆ, ಇಂಥ ಸೂಚನೆಗಳಿಂದ ನಾವು ಅರ್ಥ ಮಾಡ್ಕೋಬೇಕಾ ಅಥವಾ ಕುಂಡಲಿಯಿಂದ ಗೊತ್ತಾಗ್ಬಿಡತ್ತಾ? ಕುಂಡಲಿನಿಯಿಂದನೇ, ಲಗ್ನ ಕುಂಡಲಿಯಿಂದ ಮತ್ತು ಜನ್ಮ ಕುಂಡಲಿಯಿಂದ, ಈ ಎರಡೂ ಕುಂಡಲಿಯಿಂದ ಮತ್ತು ದಶಾಭುಕ್ತಿ ಎಲ್ಲಿ ನಡೀತಾ ಇದೆ, ಯಾವ ದಶಾಭುಕ್ತಿನಲ್ಲಿ ಮಗು ಜನನ ಆಗಿದೆ ಅಂತ ತಿಳ್ಕೊಂಡಾಗ ಅದು ಜೀವನ ಪರ್ಯಂತವರೆಗೂ ಕೂಡ, ಹುಟ್ಟದಾಗಲಿಂದ ಎಂಡ್ ಆಫ್ ದ ಲೈಫ್ ವರ್ಗು ಕೂಡ ದಶಾಭುಕ್ತಿನಲ್ಲಿ ಅದರಲ್ಲಿ ವಿಷಯಗಳು ಬರುತ್ತೆ. ಈ ವಿಶೇಷವಾಗಿ ಕುಜ ದಶೆನಲ್ಲಿ ಹುಟ್ಟಂತಹ ಮಗುವಿಗೆ ಇದು ಮುಖ್ಯವಾಗಿ ಪ್ರಾಥಮಿಕವಾಗಿ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ. ಅದರಲ್ಲಿ ಸಮಸ್ಯೆಗಳಿದ್ದಾಗ ಇದ್ದೇ ಇರುತ್ತೆ. ದಶಾಭುಕ್ತಿನಲ್ಲಿ ಕುಜ ದಶೆನಲ್ಲಿ ಹುಟ್ಟಂತಹ ಮಗುವಿಗೆ 100ಕ್ಕೆ 100% ಕೂಡ ಯಾವ್ದಾದ್ರೂ ಒಂದು ರೂಪದಲ್ಲಿ ಸಮಸ್ಯೆಗಳು ಕಂಡುಬರುವುದಂತೂ ನಿಜಾನೇ. ಆದ ಕಾರಣದಿಂದ ಅದಕ್ಕೆ ತನ್ನದೇ ಆದಂತಹ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಇರುತ್ತವೆ, ಅದನ್ನ ಮಾಡ್ಕೊಳ್ಳೇಬೇಕಾಗುತ್ತದೆ. ಅದು ಮಾಡಿದಾಗ ಯಾವುದೇ ರೀತಿ ಸಮಸ್ಯೆಗಳು, ಗ್ರಹ ದೋಷದಿಂದ ಸಮಸ್ಯೆಗಳು ಬರೋದಿಲ್ಲ. ಅದೇ ಲಗ್ನದಲ್ಲಿ 9ನೇ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದಾಗ ಈ ಸಮಸ್ಯೆ ಆಲ್ಮೋಸ್ಟ್ ಭಗವಂತನೇ ಅರ್ಧ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾನೆ, ಮಿಕ್ಕಿದ್ದನ್ನ ನಾವೆಲ್ಲನೂ ಕೂಡ ಸರಿಪಡಿಸ್ಕೋಬೇಕಾಗುತ್ತದೆ. ಪರಿಹಾರ ಕ್ರಮಗಳು ಹಾಗಾದ್ರೆ ಗುರುಗಳೇ, ಈ ಪರಿಹಾರ ಕ್ರಮಗಳಿಂದ ಕುಜದೋಷದಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದು ಅನ್ನೋದಾದ್ರೆ ಯಾವ ತರದ್ದು? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಬಂಧಪಟ್ಟಂತೆ, ಆಧ್ಯಾತ್ಮಿಕವಾಗಿನೂ ಕೂಡ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ತುಂಬಾ ರೀತಿಯಲ್ಲಿ ವಿಧಾನಗಳಿದಾವೆ, ಪರಿಹಾರ ಕ್ರಮಗಳು ಅನ್ನೋದು ಇದಾವೆ. ಹೀಗೆ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವ ಹಾಗೆ, ಯಾರಿಗೆ ದಶಾಭುಕ್ತಿ ವಿಚಾರದಿಂದ, ಗ್ರಹ ದೋಷದಿಂದ, ಲಗ್ನ ದೋಷದಿಂದ, ಸಂತಾನ ಭಾಗ್ಯದಿಂದ ಯಾರು ನಷ್ಟವನ್ನು ಅನುಭವಿಸುತ್ತಾ ಇರ್ತಾರೋ, ಈ ಕುಜ ದೋಷದಿಂದ ಯಾರು ಗಂಡ ಹೆಂಡತಿಯರಲ್ಲಿ ವಿರಸ ಅನ್ನುವಂಥದ್ದು ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂಗೆ ನಷ್ಟ ಅನುಭವಿಸ್ತಾ ಇರ್ತಾರೋ ಅವರು ವಿಶೇಷವಾಗಿ ಬೇವಿನ ಮರವನ್ನು ಗಿಡವಾಗಿ ನೆಟ್ಟಬೇಕು, ಇಬ್ರು ನೆಟ್ಟಬೇಕು. ಅದನ್ನ ಸರ್ವೇ ಸಾಮಾನ್ಯವಾಗಿ 1 ವರ್ಷದವರೆಗೂ ಕೂಡ ಇವರು ಅದನ್ನಕ್ಕೆ ಪೋಷಣೆ ಮಾಡಬೇಕು, ಬೆಳೆಸಬೇಕು. ಅದಕ್ಕೆ ಏನ್ ಬೇಕಾಗಿರುತ್ತೋ ಅದನ್ನೆಲ್ಲಾನು ಕೂಡ ಮಾಡಬೇಕು. ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿದಿನನೂ ಕೂಡ, ಈ ಮಂಗಳವಾರ ಮತ್ತು ಶುಕ್ರವಾರ ವರ್ಷ ಪೂರ್ತಿ ಎಷ್ಟು ಸಾಧ್ಯವಾಗುತ್ತೋ, ಒಂದು ಮಂಗಳವಾರನು ಮಿಸ್ ಮಾಡ್ದಿರಾ, ಒಂದು ಶುಕ್ರವಾರನು ಮಿಸ್ ಮಾಡ್ದಿರಾ, ಸಾಧ್ಯವಾದಷ್ಟು ಕೂಡ ಆ ಬೇವಿನ ಮರಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು, ಅಂದ್ರೆ ಅದನ್ನ ಪೋಷಣೆ ಮಾಡುವಂಥದ್ದು. ಪೋಷಣೆ ಮಾಡಿದಾಗ
ನಿಮಗೆ ಅದನ್ನ ಬೆಳೆಸೋಕ್ಕಾಗೋದಿಲ್ಲ ಅಂತಂದಾಗ ನಿಮಗೆ ಎಲ್ಲಿ ಬೇವಿನ ಮರ ಅನ್ನುವಂಥದ್ದು ಅಶ್ವತ್ಥ ಕಟ್ಟೆನಲ್ಲಿ ಸರ್ವೇ ಸಾಮಾನ್ಯವಾಗಿ ಸಿಗುತ್ತೆ. ಬೇವಿನ ಮರ ಎಲ್ಲಿ ಸಿಗುತ್ತೋ ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು, ಅದಕ್ಕೆ ಪ್ರದಕ್ಷಿಣೆ ಮಾಡುವಂಥದ್ದು ಮುಖಾಂತರದಿಂದ ಬೆಸ್ಟ್ ಬೇಸಿಕ್ ಇದರಲ್ಲಿ ಪರಿಹಾರ ಮಾರ್ಗ ಅನ್ನುವಂಥದ್ದು ನಾವು ಕಂಡುಕೋಬಹುದು. ಇದು ಒಂದು ಮುಖ್ಯವಾಗಿ. ಎರಡನೇದಾಗಿ ನಮಗೆ ಇರುವಂತಹ ಕರ್ಮದೋಷ ಅನ್ನುವಂಥದ್ದು, ನಮಗೇನು ಅಡಚಣೆಗಳು ಇವಾಗ ಆಗ್ತಾ ಇರುವಂಥದ್ದು ಕುಜದೋಷದಿಂದ, ಇದನ್ನ ನವಧಾನ್ಯದಲ್ಲಿ ಕುಜನಿಗೆ ಸಂಬಂಧಪಟ್ಟಂತಹ ಕಾಳು ನವಧಾನ್ಯ ಅನ್ನುವಂಥದ್ದು ಬರುತ್ತೆ. ಆ ನವಧಾನ್ಯದ ಕಾಳುಗಳನ್ನು ನೆನೆಸಿಟ್ಟು ಅದನ್ನ ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಗ್ಗೆ ಹೊತ್ತು ಎದ್ದಾದ ನಂತರ ನಮಗೆ ದಿಷ್ಟಿ ಯಾರಿಗೆ ಕುಜ ದೋಷ ಅನ್ನುವಂಥದ್ದು ಇರುತ್ತೆ, ಮನೆ ಸರ್ವೇ ಸಾಮಾನ್ಯವಾಗಿ ಮಕ್ಕಳಲ್ಲಿ ಹೆಣ್ಮಕ್ಳಿಗೆ ಅಂತ ಹೇಳಿದ್ವಿ, ಯಾವುದು ಮುಟ್ಟು ದೋಷ ಇಲ್ಲದೆ ಇದ್ದಾಗ ಅದನ್ನ ನೆನೆಸಿಟ್ಟು ದಿಷ್ಟಿ ತೆಗೆದು ಅದನ್ನ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಹಸುವಿಗೆ ಗೋವಿಗೆ ಕೊಟ್ಟಾಗ ನಮ್ಮಲ್ಲಿರುವ ಕುಜ ದೋಷದ ಸಮಸ್ಯೆಗಳು ಅನ್ನುವಂಥದ್ದು ಏನಿತ್ತು ಸರ್ವೇ ಸಾಮಾನ್ಯವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡಿಡ್ಕೋಬಹುದು. ಅಥವಾ ಸಿಹಿ ಅನ್ನುವಂಥದ್ದು ಮಾಡಿ ಇಷ್ಟ ದೇವರಿಗೆ ಅಥವಾ ಕುಲ ದೇವರಿಗೆ ದೇವಸ್ಥಾನದ ಹತ್ರ ಹೋಗಿ ಪ್ರಸಾದದ ರೂಪದಲ್ಲಿ ಅದನ್ನ ಅನ್ನದಾನ ಅನ್ನುವಂಥದ್ದು ಮಾಡಿದಾಗ ನಮ್ಮಲ್ಲಿರುವಂತಹ ಮಂಗಳ ದೋಷ ಕುಜ ದೋಷ ಅನ್ನುವಂಥದ್ದು ಏನಿರುತ್ತೋ ಅದು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಮಾಡ್ಕೋಬಹುದು. ಮತ್ತು ಗುರುಗಳ ಆಜ್ಞೆಯಿಂದ ಗುರುಗಳ ಕಡೆಯಿಂದ ನಮ್ಮ ಕಡೆಗೆ ಬಂದು ನಮ್ಮ ಹತ್ರ ಬಂದ್ರೂ ಕೂಡ ನಾವು ಪರಿಹಾರ ಮಾರ್ಗ ಅನ್ನುವಂಥದ್ದು ತಡೆ ಹೊಡೆಯುವ ಮುಖಾಂತರದಿಂದ ಆಗಿರ್ಬೋದು, ಅಥವಾ ಶ್ರೀಚಕ್ರವನ್ನು ಅವರ ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಅಥವಾ ಕುಜ ದೋಷಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಯಂತ್ರ ಮಂತ್ರ ಪ್ರಕರಣಗಳಿಂದ ಅವ್ರಿಗೆ ತಕ್ಕಂತೆ ಸೂಕ್ತವಾದ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೂಡ ಕಂಡಿಡ್ಕೋಬಹುದು. ಗುರುಗಳೇ, ಶಾಂತಿ, ಹೋಮ, ಹವನ, ಪೂಜೆ, ಪುನಸ್ಕಾರ ಇಂಥದ್ದು ಹಲವಾರು ಮಾಡಿರ್ತಾರೆ. ಅಂದ್ರೆ ಕುಜದೋಷ ಅಂತ ಗೊತ್ತಾದ ಮೇಲೂ ಕೂಡ ಮಾಡಿರ್ತಾರೆ, ಆದ್ರೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ಹೀಗಾಗಿರಬಹುದು ಅಂತ? ಮುಖ್ಯವಾಗಿ ಜನ್ಮ ಲಗ್ನ ದೋಷದಲ್ಲಿ ಪ್ರಾಭಾವಿಕವಾಗಿ ಎಷ್ಟು ಬಲದಿಂದ ಕುಜನ ದೋಷವನ್ನು ನಾವು ಅನುಭವಿಸ್ತಾ ಇರ್ತೀವಿ ಅನ್ನುವಂಥದ್ದು ನಾವು ನೋಡ್ಕೋಬೇಕಾಗುತ್ತೆ. ಆಗ್ಲೇ ಹೇಳಿದಾಗೆ 9ನೇ ಸ್ಥಾನದಲ್ಲಿ ಶನಿ ಮಹಾತ್ಮ ಇಲ್ಲದೆ ಹೋದಾಗ ತುಂಬಾ ಬಲಾಢ್ಯವಾಗಿ ಈ ಕುಜ ದೋಷ ಅನ್ನುವಂಥದ್ದು ಜೀವನ ಪರ್ಯಂತವರೆಗೂ ಕೂಡ ನಾವು ಅನುಭವಿಸ್ಬೇಕಾಗುತ್ತೆ. ಹೀಗಿದ್ದಾಗ ನಾವು ಆ ಕುಜ ದೋಷದ ನಾನು ಗಣಪತಿ ಹೋಮದಿಂದನೂ ಕೂಡ ಪರಿಹಾರ ಮಾಡ್ಕೋಬಹುದು, ಮತ್ತು ಪ್ರತ್ಯಂಗಿ ದೇವಿಯ ಆರಾಧನೆ ಮತ್ತು ಹೋಮದಿಂದನೂ ಕೂಡ ಪೂಜೆಯನ್ನು ಸಂಪೂರ್ಣವಾಗಿ ನಾಶ ಅನ್ನುವಂಥದ್ದು ಮಾಡಬಹುದು. ಮತ್ತು ವಿಶೇಷವಾಗಿ ನಾವು ಪ್ರತಿ ಮಂಗಳವಾರ ದಿನದಂದು ಕೆಂಪು ಹೂವಿನ ಪೂಜೆಗೆ ದೇವರಿಗೆ ಅರ್ಪಿಸುವಂಥದ್ದು, ನಾವು ಕೆಂಪು ಬಟ್ಟೆಯನ್ನು ಧರಿಸುವಂಥದ್ದು, ಮತ್ತು ನಮ್ಮ ದೇವರ ಮನೆಯಲ್ಲಿ ಅಲಂಕಾರಕ್ಕೋಸ್ಕರನೇ ಒಂದು ಕೆಂಪು ಬಟ್ಟೆಯನ್ನು ವಸ್ತ್ರವನ್ನು ದೇವರ ಮನೆಯಲ್ಲಿ ಇಟ್ಟು ಅದನ್ನ ನಮಸ್ಕಾರ ಮಾಡಿಕೊಂಡು ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು, ಅದಕ್ಕೆ ಸಾಧ್ಯವಾದಷ್ಟು ಬೆಲ್ಲ ಮತ್ತು ಎಳ್ಳನ್ನು ಜೊತೆಗೆ ಇಟ್ಟು ನಮಸ್ಕಾರ ಮಾಡಿಕೊಂಡಾಗ ನಮ್ಮಲ್ಲಿ ಇರುವಂತಹ ಒಂದು ಕುಜ ದೋಷ ಅನ್ನುವಂಥದ್ದು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡಿಡ್ಕೋಬಹುದು. ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿಯೂ ಕುಜದೋಷ ಅಂದ್ರೇನು, ಅದಕ್ಕೆ ಪರಿಹಾರ ಏನು ಅಂತ ಸುಲಭ ಸರಳ ಮಾರ್ಗಗಳನ್ನು ತಿಳಿಸ್ಕೊಟ್ರಿ. ನಾವು ಭಾರತ ಅಂದಾಗ ಅಂಕಿಅಂಶವನ್ನ ನೋಡ್ತಾ ಹೋದ್ರೆ ಈ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ ಗುರುಗಳೇ. ಅಂದ್ರೆ ಅತಿ ಹೆಚ್ಚು ಸಾವು ಯಾವ ಕಾರಣಕ್ಕೆ ಸಂಭವಿಸುತ್ತೆ ಅಂತ ನಾವು ನೋಡ್ತಾ ಹೋಗೋದ್ರೆ ಅದು ಅಪಘಾತದಲ್ಲೇ ಅನ್ನುವಂಥದ್ದು ಸ್ಟ್ಯಾಟಿಸ್ಟಿಕ್ಸ್. ಹಾಗಾಗಿ ಈ ಅಪಘಾತದಲ್ಲಿ ಹೀಗೆ ಅಕಾಲಿಕ ಮರಣವನ್ನ ಹೊಂದುತ್ತಾರೆ ಅನ್ನೋದಾದ್ರೆ ಅದಕ್ಕೂ ಕೂಡ ಗ್ರಹದೋಷ ಅನ್ನೋದು ಕಾರಣ ಆಗುತ್ತೆ, ಅಥವಾ ಏನ್ ಕಾರಣ ಆಗುತ್ತೆ? ಖಂಡಿತವಾಗ್ಲೂ ಈ ಅಪಘಾತ ಅನ್ನುವಂಥದ್ದು ಸಾವು ಮತ್ತು ಬದುಕಿನ ನಡುವಿನ ಒಂದು ಜಂಜಾಟ ಅಂತ ಅನ್ಕೋಬಹುದು. ಜಾತಕದಲ್ಲಿ ಶನಿ, ಬುಧ, ರಾಹು ಮತ್ತು ಕುಜ ಇವರುಗಳ ರಾಹು ಮತ್ತು ಕುಜ ಮತ್ತು ಬುಧನ ಗ್ರಹಗಳ ಅಧಿಪತಿಯ ಮೇರೆಗೆ ಈ ಜನ್ಮ ಲಗ್ನದಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ವಕ್ರ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಎಷ್ಟು ನಮಗೆ ಶುಭ ಮತ್ತು ಅಶುಭ ಫಲಗಳನ್ನು ತೋರಿಸ್ತಾ ಇದ್ದಾರೆ, ಮತ್ತು ನಮ್ಮ ಯಾರು ಡ್ರೈವರ್ ಅನ್ನೋದು ಯಾರು ಗಾಡಿ ತಗೊಂಡಿರ್ತಾರೋ, ಯಾರು ಡ್ರೈವ್ ಮಾಡ್ತಾ ಇರ್ತಾರೋ ಅವರಿಗೆ ಸಂಬಂಧಪಟ್ಟಂತಹ ಹೆಸರಿಗೂ ನಕ್ಷತ್ರಕ್ಕೂ ಅವತ್ತು ನಮ್ಮ ಗಾಡಿ ನಂಬರಿನ ಸಂಬಂಧ ಇದೆಯಾ ಇಲ್ವಾ ಅನ್ನೋದು ಮುಖ್ಯವಾಗಿ ಪರಿಗಣಿಸಬೇಕಾಗುತ್ತದೆ. ಅಲ್ಲಿ ಸಂಬಂಧ ಇಲ್ಲದೆ ಹೋದಾಗ ಏನಾಗುತ್ತದೆ ಅಂತಂದ್ರೆ, ಮತ್ತು ಜನರಲ್ಲಿ ಬರುವಂತಹ ಕಣ್ಣು ದಿಷ್ಟಿಗಳಿಂದನೂ ಕೂಡ ಸಮಸ್ಯೆ ಬರುತ್ತದೆ, ನಂಬರ್ ನಮಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೂ ಕೂಡ ಸಮಸ್ಯೆ ಬರುತ್ತದೆ, ಗ್ರಹ ದೋಷದಿಂದನೂ ಕೂಡ ಯಾರು ಶನಿ, ಬುಧ, ರಾಹು ಮತ್ತು ಕೇತು ಇಷ್ಟು ಗ್ರಹಗಳಿಂದನೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ಕೂಡ ಕಂಡು ಬರ್ತೈತೆ. ಮೂರನೇದಾಗಿ ಕುಂಡಲಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಅನ್ನುವಂಥದ್ದು ಇಲ್ಲದೆ ಹೋದ್ರೂ ಕೂಡ ನಾವು ನಡ್ಕೊಳ್ಳುವಂತಹ ಬುದ್ಧಿಶಕ್ತಿ ಮತ್ತು
ಚಾತುರ್ಯ ಅನ್ನುವಂಥದ್ದು ಏನ್ ಹೇಳ್ತೀವೋ ನಮ್ಮ ಹಿಡಿತದಲ್ಲಿ ಇಲ್ಲದೆ ಹೋದಾಗ ಹೇಗಿಲ್ಲ, ಮನೆಯ ವಾಸ್ತುವಿನ ದೋಷದಿಂದ ಮನೆಯಲ್ಲಿ ಇರುವಂತಹ ಸಣ್ಣ ಪುಟ್ಟ ಕಲಹಗಳಿಂದ ಮನಸ್ಥಿತಿ ನಮ್ಮಲ್ಲಿ ಇಲ್ಲದೆ ಹೋದಾಗ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಎಲ್ಲಾ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ಎದುರಿಸಲೇಬೇಕಾಗುತ್ತೆ. ಇಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮಗೆ ಆಗ್ತಾ ಇರುವಂತಹ ಒತ್ತಡಗಳಿಂದನೂ ಕೂಡ ಆಕ್ಸಿಡೆಂಟ್ ಅನ್ನುವಂಥದ್ದು ಆಗುತ್ತೆ. ಈ ವಾಹನ ಅಪಘಾತವನ್ನು ಹೇಗೆ ನಿಭಾಯಿಸಬೇಕು ಮತ್ತು ಹೇಗೆ ತಡೆಗಟ್ಟಬೇಕು ಅನ್ನುವಂಥದ್ದು ಬರುತ್ತದೆ. ಹೀಗಿರುವಾಗ ಗ್ರಹಗಳ ದೋಷದಿಂದ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು. ಮತ್ತು ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ವಾಸ್ತು ದೋಷ ಅನ್ನುವಂಥದ್ದು ಏನಿರುತ್ತೋ, ಬಣ್ಣದಿಂದ ಆಗಿರ್ಬೋದು, ವಾಸ್ತು ಮೆಜರ್ಮೆಂಟ್ ಇಂದ ಆಗಿರ್ಬೋದು, ಮತ್ತು ಗಜ ಅನ್ನುವಂಥದ್ದು ಅಂದ್ರೆ ಪಾಯ ಹಾಕುವಾಗ ಯಾವ ಗಜದಲ್ಲಿ ಪಾಯ ಹಾಕಿದ್ದೀವಿ ಅನ್ನೋದು ಅದರಲ್ಲಿ ಮಿಸ್ಟೇಕ್ ಇದ್ರೆ, ಅಥವಾ ನಾವು ಮಾಡಿರುವಂತಹ ಪ್ಲಾನ್ ನಲ್ಲಿ ಏನಾದ್ರು ವ್ಯತ್ಯಾಸಗಳು ಕಂಡು ಬಂದರೆ, ದೇವ್ರ ಮನೆ ಎಲ್ಲಿರ್ಬೇಕು, ಅಡಿಗೆ ಮನೆ ಎಲ್ಲಿರ್ಬೇಕು, ಮತ್ತು ಕನ್ನಡಿ ಯಾವ ರೂಪದಲ್ಲಿ ಇಟ್ಕೋಬೇಕು, ಮತ್ತು ನಾವು ಯಾವ ದಿಕ್ಕಿನಲ್ಲಿ ಮಲಗಬೇಕು, ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಅನ್ನುವಂಥದ್ದು ಎಲ್ಲ ವಿಧಾನಗಳಿರ್ತವೆ. ಮತ್ತು ವಿಶೇಷವಾಗಿ ನೀರನ್ನು ಯಾವ ರೂಪದಲ್ಲಿ ನಾವು ಉಪಯೋಗಿಸಬೇಕು, ಯಾವ ದಿಕ್ಕಿಗೆ ಹರಿಯೋದಕ್ಕೆ ಬಿಡಬಾರ್ದು ಅನ್ನುವಂಥದ್ದು ಕೂಡ ಇರುತ್ತೆ. ಈ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಮಗೆ ಅಪಘಾತಕ್ಕೆ ಕಾರಣವಾಗುವಂತಹ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತೈತೆ. ಯಾಕಂತಂದ್ರೆ ವಾಹನ ಮನೆ ಮುಂದೆ ನಿಲ್ಲಿಸ್ಕೊಟ್ಟು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ನೀರನ್ನು ವ್ಯಯ ಮಾಡುವುದಕ್ಕಿಂತ ಕೂಡ ಆ ನೀರು ಕೊಳೆ ಹೋಗುವಂಥದ್ದು ಯಾವ ದಿಕ್ಕಿಗೆ ಹೋಗ್ತಾ ಐತೆ ಅಂದ್ರೆ, ಎಕ್ಸಾಂಪಲ್ ಇವಾಗ ಆಗ್ನೇಯ ದಿಕ್ಕಿಗೆ ಹೋಯ್ತು ಮತ್ತು ಕುಬೇರನ ದಿಕ್ಕಿಗೆ ಹೋಯ್ತು ಅಂತಂದ್ರೆ ಅಲ್ಲೇ ನಮ್ಮ ಎನರ್ಜಿ ಅನ್ನುವಂಥದ್ದು ಕಳ್ಕೊಂಡು ಯಾವುದೋ ಒಂದು ರೂಪದಲ್ಲಿ ನೆಗೆಟಿವ್ ಆಗಿ ವಾಸ್ತು ದೋಷದಿಂದ ನಮಗೆ ಸಂಖ್ಯಾಬಲದಿಂದನೂ ಕೂಡ ನಮಗೆ ನಷ್ಟ ವಿಚಾರದಿಂದ ಅನ್ನುವಂಥದ್ದು ಕಂಡು ಬರ್ತದೆ. ವಿಶೇಷವಾಗಿ ಈ ದೃಷ್ಟಿ ದೋಷದಿಂದ ನಮ್ಮಲ್ಲಿ ಏನು ಇರೋದಿಲ್ಲ, ಒಂದು ಕಾರ್ಯ ಇರುತ್ತೆ ಅಷ್ಟೇನೆ, ಬಟ್ ಆ EMI ಕಟ್ಕೊಂಡು ಹೋಗ್ತಾ ಇರ್ತೀವೋ, ನಷ್ಟ ಅನುಭವಿಸ್ತಾ ಇರ್ತೀವೋ, ಏನಿರೋ ಸಮಸ್ಯೆಗಳೇನಿರುತ್ತೆ, ಬಟ್ ನೋಡೋರ್ ಕಣ್ಣಿಗೆ ಇವ್ರಿಗೇನು ಕಡಿಮೆ ಅನ್ನುವಂಥದ್ದು ಈ ಕಣ್ಣು ದೃಷ್ಟಿ ದೋಷ ಅನ್ನುವಂಥದ್ದು ಐತಲ್ಲ. ಮೊದಲನೇದಾಗಿ ಒಂದು ಗಾದೆನಲ್ಲೇ ಇದೆ, ಹಾವಿಗೆ ಹಲ್ಲಲ್ಲಿ ವಿಷ, ಚೇಳಿಗೆ ಬಾಲದಲ್ಲಿ ವಿಷ, ಮನುಷ್ಯನಿಗೆ ಕಣ್ಣಲ್ಲೇ ವಿಷ ಅಂತ ಹೇಳ್ತೇವೆ. 4 ಜನ 4 ತರ ಕಣ್ಣು ದೃಷ್ಟಿ ಬಿತ್ತು ಅಂತಂದ್ರೆ ಎಷ್ಟೇ ಉನ್ನತವಾದದಲ್ಲಿ ಇರುವಂತಹ ಒಂದು ವ್ಯಕ್ತಿನೂ ಕೂಡ ಸಂಪೂರ್ಣವಾಗಿ ಈ ದೃಷ್ಟಿ ದೋಷದಿಂದ ನಷ್ಟವನ್ನು ಅನುಭವಿಸ್ತೀವಿ. ಮತ್ತು ಶಕುನಗಳು, ಮನೆಯಿಂದ ಹೊರಗಡೆ ಬಿಡುವಾಗ ಯಾವ ದಿಕ್ಕಿಗೆ ಹೋಗ್ಬೇಕು, ಸಾಧ್ಯವಾದಷ್ಟು ಮನೆಯಿಂದ ಹೊರಗಡೆ ಹೋಗುವಾಗ ಉತ್ತರ ದಿಕ್ಕಿಗೆ ಹೆಜ್ಜೆಗಳ ಹಾಕಿ ಸೂರ್ಯ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಹೋದಾಗ ಎಲ್ಲಾ ಅಪಘಾತಗಳನ್ನು ಕೂಡ ತಡೆದಿಡುವಂತಹ ಸಾಮರ್ಥ್ಯ ಅನ್ನುವಂಥದ್ದು ಇರುತ್ತದೆ. ಮತ್ತು ನಂಬರ್ ಪ್ಲೇಟ್ ಅಂತ ಹೇಳಿದ್ವಲ್ಲ, ಆ ನಂಬರು ನಮಗೆ ನಮ್ಮ ಹೆಸರು ರಾಶಿಗೆ ಹೊಂದಾಣಿಕೆ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ನೋಡ್ಕೋಬೇಕಾಗುತ್ತದೆ. ಮುಖ್ಯವಾಗಿ ಅವರಿಗೆ ಮನೆ ಕುಟುಂಬಕ್ಕೆ ಕುಲ ದೇವರಿಗೆ ಯಾವ್ದಾದ್ರು ಹರಕೆಗಳು ಇದ್ದು ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಮನೆ ಕಟ್ಟಬೇಕು, ವಾಹನ ತಗೋಬೇಕು, ಎಲ್ಲ ದೇವರೇ ಭಗವಂತ ಒಳ್ಳೇದ್ ಮಾಡು ಅಂತ ಅನ್ಬಿಟ್ಟು ಭಗವಂತನಲ್ಲಿ ನಾವು ಒಂದು ಮುಡುಪು ಕಟ್ಕೊಂಡಿರ್ತೀವಿ. ಆ ಮುಡುಪು ತೀರದೆ ಹೋದಾಗ್ಲೂ ಕೂಡ ಈ ಆಕ್ಸಿಡೆಂಟ್ ಆಗುವಂಥದ್ದು ಸರ್ವೇ ಸಾಮಾನ್ಯವಾಗುತ್ತದೆ. ಆದ ಕಾರಣದಿಂದ ಯಾವುದನ್ನು ಕೂಡ ಭಗವಂತನಿಗೆ ಸಂಬಂಧಪಟ್ಟಂತೆ ಯಾವುದನ್ನು ಕೂಡ ನಾವು ಪೆಂಡಿಂಗ್ ಇಟ್ಕೊಳ್ತೀರಾ, ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಪರಿಪಾಲನೆ ಮಾಡಿದಾಗ, ಆ ಮುಡುಪುಗಳನ್ನ ಪರಿಹಾರ ಮಾಡಿಕೊಂಡಾಗ, ಮತ್ತು ಗುರು ಹಿರಿಯರು ನಮಗೆ ಹೇಗೆ ಪ್ರತಿ ಮಹಾಲಯ ಅಮಾವಾಸ್ಯೆನಲ್ಲಿ ಮಾಡುವಂತಹ ಪಿಂಡ ದರ್ಪಣಗಳು ಅನ್ನುವಂಥದ್ದು ಏನ್ ಬರುತ್ತೋ ಅದು ಚಾಚು ಚಪ್ಪದಿರ ಖಂಡಿತವಾಗ್ಲೂ ಕೂಡ ನಾವು ಮಾಡಿದಾಗ ನಮಗೆ ಯಾವುದೇ ರೀತಿಯ ಈ ಹವಗುಣಗಳು ಅನ್ನುವಂಥದ್ದು ಏನ್ ಬರುತ್ತೋ, ಮೀನ್ಸ್ ಗಾಳಿ ಬೀಸುತ್ತೆ ಅಂತ ಅಂತೀವಿ, ಈ ಗಾಳಿ ಬೀಸುವಂಥದ್ದು ಯಾವುದೇ ರೀತಿ ಅಡಚಣೆಗಳು ಅನ್ನುವಂಥದ್ದು ನಮಗೆ ಆಗದಿರ ಆಕ್ಸಿಡೆಂಟ್ಗಳನ್ನ ತಪ್ಪಿಸೋದಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡಿಡ್ಕೋಬಹುದು. ತದನಂತರ ಮುಖ್ಯವಾಗಿ ಬಲೀಂದ್ರ ಪೂಜಾ ಅಂತ ಬರುತ್ತದೆ. ಈ ವಿಶೇಷವಾಗಿ ಈ ಬಲೀಂದ್ರ ಪೂಜಾ, ನಾರಾಯಣಿ ಬಲಿ ಮತ್ತು ಬಲೀಂದ್ರ ಪೂಜಾ ಅನ್ನುವಂಥದ್ದು 2 ರೀತಿಯಾದ ಪೂಜೆಗಳಿದ್ದಾವೆ. ಇವುಗಳನ್ನ ಪ್ರತಿ ಪೌರ್ಣಮಿಯ ದಿನದಂದು ಪೂಜೆಗಳನ್ನು ಮಾಡಿ ಅಮಾವಾಸ್ಯೆವರೆಗೂ ಕೂಡ ಅದನ್ನ ಪಾಲನೆ ಮಾಡಿ ಅಮಾವಾಸ್ಯೆನಲ್ಲಿ ವಿಸರ್ಜನೆ ಮಾಡಿದಾಗ ಈ ನಮ್ಮ ಸಂಪೂರ್ಣವಾಗಿ ಬಲೀಂದ್ರ ಪೂಜೆಯಿಂದ ಮತ್ತು ನಾರಾಯಣ ಬಲಿಯಿಂದ ಆಗುವಂತಹ ಅಡೆತಡೆಗಳನ್ನು, ಆಕ್ಸಿಡೆಂಟ್ಗಳನ್ನು, ಅಪಘಾತ, ವಾಹನ ಅಪಘಾತ ಅನ್ನುವಂಥದ್ದು ಏನಿರುತ್ತೋ ಅದನ್ನ ನಾವು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡಿಡ್ಕೋಬಹುದು. ಗುರುಗಳೀಗ ಅಪಘಾತ ಅಂದ ಸಂದರ್ಭದಲ್ಲಿ ನಮ್ಮ ತಪ್ಪಿಂದನೂ ಆಗುವಂತಹ ಸಾಧ್ಯತೆ ಇರುತ್ತೆ, ಅಥವಾ ಬೇರೆಯವರ ತಪ್ಪಿಂದನೂ ಅಪಘಾತ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಯಾರ್ದೋ ಅಕಾಲಿಕ ಮರಣ ಆಗುತ್ತೆ ಅನ್ನೋದಾದ್ರೆ ತಮ್ಮ ತಪ್ಪಿಂದ ಆಗಿಲ್ಲ ಅಂದ್ರೂ ಕೂಡ ಈ ಗ್ರಹಗತಿಗಳು ಅಥವಾ ಶಕುನಗಳು ಇದರಿಂದ ಆಗಿರಬಹುದು ಅಂತ ಅನ್ಕೋಬಹುದಾ? ಅದನ್ನೇ ಹೇಳಿದ್ದು. ಈ ಪಿತೃದೋಷ ಅನ್ನುವಂಥದ್ದು ಹೇಗೆ ಬರುತ್ತದೆ,
ಈ ನಾವು ಮಾಡಬೇಕಾಗಿರುವಂತಹ ಕರ್ಮ ಫಲ ಅನ್ನುವಂಥದ್ದು ನಾವು ಪರಿಹಾರ ಮಾಡದೆ ಹೋದಾಗ ನಮಗೆ ಈ ಸರ್ವೇ ಸಾಮಾನ್ಯವಾಗಿ ಕನೆಕ್ಟ್ ಆಗುತ್ತೆ. ಅದನ್ನೇ ಹೇಳೋದು ಗಾಳಿ ಸೋಂಕು ಅಂತ ಹೇಳ್ತಾರೆ. ಈ ಗಾಳಿ ಮುಖಾಂತರದಿಂದ ಬರುವಂತಹ ಅಡಚಣೆಗಳನ್ನ ತಪ್ಪಿಸೋದಕ್ಕೋಸ್ಕರ ಇದನ್ನ ಪರಿಹಾರ ಮಾಡ್ಕೊಳ್ಳೇಬೇಕಾಗುತ್ತದೆ. ಈ 2 ಪೂಜೆಗಳಿಂದ ಪ್ರತಿ ಪೌರ್ಣಮಿನಲ್ಲಿ ಸ್ಟಾರ್ಟ್ ಮಾಡಿ ಅಮಾವಾಸ್ಯೆವರೆಗೂ ಕೂಡ ಇದ್ದು, ಅಮಾವಾಸ್ಯೆನಲ್ಲಿ ಇದನ್ನ ವಿಸರ್ಜನೆ ಮಾಡಿದಾಗ ನಮಗೆ ಅಪಘಾತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಗುರುಗಳೀಗ ಇನ್ನೊಂದು ಕುತೂಹಲ ನನಗೇನು ಬಂತು ಅಂದರೆ, ನೀವು ಮಾತಾಡೋ ಸಂದರ್ಭದಲ್ಲಿ ಈಗ ಒಂದು ಕಾರಲ್ಲಿ 4 ಜನ ಹೋಗ್ತಿದ್ದಾರೆ ಅನ್ನೋದಾದರೆ, ಈ ಶ್ರಾದ್ದಾಧಿಕಾರಿಗಳಿರ್ಬೋದು, ಪಿಂಡ ತರ್ಪಣ ಇರ್ಬೋದು, ಇಂಥದ್ದು ಯಾವುದೋ ಅಥವಾ ಹರಕೆ ಮುಡುಪುಗಳನ್ನು ಈಡೇರಿಸಿಲ್ಲ ಅನ್ನೋದು ಹರಕೆ ಕಟ್ಕೊಂಡವರಿಗೆ ಅದರ ಫಲಾಫಲಗಳನ್ನು ಅನುಭವಿಸ್ಬೇಕಾಗತ್ತೆ. ಬಟ್ ಒಂದು ಕಾರು ಅಂದಾಗ ಅದರಲ್ಲಿ ಇರೋರೆಲ್ಲ ಅಕಾಲಿಕ ಮರಣ ಆಗ್ಬೋದು, ಅವರು ಅದನ್ನು ಅನುಭವಿಸ್ಬೋದು. ಅಂದರೆ ಇದೆಲ್ಲಿ ದೋಷ ಅಂತ? ಇದು ಮುಖ್ಯವಾಗಿ ತುಂಬಾ ಅದ್ಭುತವಾಗಿ ಪ್ರಶ್ನೆ ಕೇಳಿದ್ರಿ. ಈಗೇನು ಗಾಳಿ ಸೋಂಕು ಅಂತ ಹೇಳಿದ್ನಲ್ವಾ, ಆ ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಮುಖ ಪ್ರಾಣಿಯ ಸಾವು ನೋವಾಗಿರುತ್ತದೆ, ಆತ್ಮ ಅನ್ನುವಂಥದ್ದು ಕಾಣಿಸುತ್ತದೆ. ಈಗ ಅಂತಂದ್ರೆ ಒಂದು ಬಸ್ ಆಕ್ಸಿಡೆಂಟ್ ಆಗಿರ್ಬೋದು, ಒಂದು ದೊಡ್ಡದಾಗಿ ಗ್ರೂಪ್ ಅಲ್ಲಿ ಯಾರು ನಷ್ಟ ವಿಚಾರದಲ್ಲ ಅನುಭವಿಸ್ತಾರೋ, ಒಂದು ಕಾರ್ನಲ್ಲಿ 4 ಜನ ಹೋಗ್ತಾ ಇದೀವಿ, ಬಸ್ ನಲ್ಲಿ ಇಷ್ಟು ಜನ ಹೋಗ್ತಾ ಇದೀವಿ, ಸರ್ವೇ ಸಾಮಾನ್ಯವಾಗಿ ಈ ಡ್ರೈವರ್ದ್ ಮಾತ್ರನೇ ತಪ್ಪಿರಲ್ಲ, ಡ್ರೈವರ್ದ್ ಮಾತ್ರನೇ ತಪ್ಪಿರಲ್ಲ. ಆ ಜಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಗಾಳಿ ಸೂಕ್ಷ್ಮ ಎನ್ನುವಂಥದ್ದು ಏನಿರುತ್ತೋ ಆ ಪ್ರಭಾವದಿಂದ ನಮ್ಮನ್ನ ಡೈವರ್ಷನ್ ಮಾಡೋದಕ್ಕೆ ಒಂದು ಮೂಲ ಕಾರಣ ಅನ್ನುವಂಥದ್ದು ಕಂಡುಕೊಳ್ಬಹುದು. ಇದನ್ನ ಪರಿಪೂರ್ಣವಾಗಿ ಅಲ್ಲಿರೋರ್ಗೆಲ್ರಿಗೂ ಕೂಡ ಎಫೆಕ್ಟ್ ಆಗೋದಿಲ್ಲ. ಯಾರು ಆ ಕರ್ಮ ಫಲವನ್ನು ದೋಷವನ್ನು ಅನುಭವಿಸ್ತಾ ಇರ್ತಾರೋ ಮತ್ತು ಈ ಗ್ರಹಗತಿಗಳ ದೋಷ ಅನ್ನುವಂಥದ್ದು ಯಾರಿಗೆ ಇರುತ್ತದೋ ಅವರಿಗೆ 100% ಎಫೆಕ್ಟ್ ಅನ್ನುವಂಥದ್ದು ಆಗುತ್ತದೆ. ಇನ್ನು ಮಿಕ್ತವರಿಗೆ ಸಣ್ಣ ಪುಟ್ಟವಾಗಿ ನೋವುಗಳು ಬರುತ್ತೆ. ಎಷ್ಟೇ ದೊಡ್ಡ ಆಕ್ಸಿಡೆಂಟ್ ಆಗಿದ್ರು ಕೂಡ ಮಿರಾಕಲ್ ಇದ್ರಲ್ಲೂ ಕೂಡ ಬಂದಿದಾರಲ್ಲ ಅನ್ನುವಂಥದ್ದು ಹೇಗಾಗುತ್ತೆ? ಭಗವಂತನ ಆಶೀರ್ವಾದ, ಗುರುವಿನ ಆಜ್ಞೆ ಮತ್ತು ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಅನ್ನುವಂಥದ್ದು ಇರೋದಿಲ್ಲ. ಅವ್ರಿಗೆ ಇನ್ನೂ ಕೂಡ ಋಣ ಅನ್ನುವಂಥದ್ದು ಇರೋದ್ರಿಂದ ಬದುಕೊಳ್ಳದಿರ್ತಾರೆ. ಬಟ್ ಈ ಜಾಗದಲ್ಲಿ, ಅಂತಹ ಜಾಗದಲ್ಲಿ ವಿಶೇಷವಾಗಿ ನಷ್ಟವನ್ನು ಅನುಭವಿಸ್ತಾ ಇರುವಂತಹವರಿಗೆ ಇದನ್ನ ಎಫೆಕ್ಟ್ ಅನ್ನುವಂಥದ್ದು ಆಗುತ್ತೆ. ಮತ್ತು ವಾಹನದಲ್ಲಿ ಅಪಘಾತ ಅನ್ನುವಂಥದ್ದು ಜನ್ಮ ನಕ್ಷತ್ರದಲ್ಲೇನೆ ತೋರಿಸುತ್ತೆ. ಇವರಿಗೆ ವಾಹನ ಅಪಘಾತ ಅನ್ನುವಂಥದ್ದು ಇದೆ, ಇಂಥದ್ರಲ್ಲಿ ಸಾಯ್ತಾರೆ ಅನ್ನುವಂಥದ್ದು ಬರುತ್ತೆ. ಖಂಡಿತ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಮಂಗಳ ಗ್ರಹ ಹಾಗೇನೆ ಅಪಘಾತಗಳು ಯಾವ ಕಾರಣಕ್ಕಾಗುತ್ತೆ ಮತ್ತು ಪರಿಹಾರ ಮಾರ್ಗಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಜ್ಯೋತಿಷ್ಯ ಕಿರಣ ಕಾರ್ಯಕ್ರಮದಲ್ಲಿ ಕುಜ ದೋಷ ಅಂದ್ರೇನು, ಕುಜ ದೋಷಕ್ಕೆ ಪರಿಹಾರ ಏನು, ಇನ್ನು ಅಪಘಾತಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಇದು ಯಾವ ಕಾರಣಕ್ಕಾಗತ್ತೆ, ಪರಿಹಾರ ಏನು, ಇದೆಲ್ಲವನ್ನ ನೀವು ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.